Namaste. Class 11th Mathematics NCERT syllabus. Chapter number 1 Sets. Article number 1.2 Sets and their representations. Example 2. Write this set x such that x is a positive integer and x square less than 40 in the roster form. ಸೊ ಇಲ್ಲಿ ಎಕ್ಸ್ ಇದೆಯಲ್ಲ, ಅದಕ್ಕೆ ನಾವು ಪಾಸಿಟಿವ್ ಇಂಟೀಜರ್ ಮಾತ್ರ ಕನ್ಸಿಡರ್ ಮಾಡಬೇಕು. ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ರೆ ಸೊ ಓನ್ಲಿ ನ್ಯಾಚುರಲ್ ನಂಬರ್ಸ್ 1 2 3 ಅಂತ ಅಥವಾ ಕೌಂಟಿಂಗ್ ನಂಬರ್ಸ್ ಅಂತ ಗೊತ್ತಾಯ್ತಲ್ಲ. ಸೊ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದ್ರೆ ಓನ್ಲಿ ನ್ಯಾಚುರಲ್ ನಂಬರ್ಸ್ 1 2 3 ಅದು. ಆ್ಯಂಡ್ ಈಗ ಎಕ್ಸಿಗೆ ನಾವು ನಂಬರ್ಸ್ ತೊಗೊಂಡಿರ್ತೀವಲ್ಲ ಪಾಸಿಟಿವ್ ಇಂಟೀಜರ್ಸ್, ಅದನ್ನು ಸ್ಕ್ವೇರ್ ಮಾಡಿದರೆ ಸೊ ಲೆಸ್ ದ್ಯಾನ್ 40 ಇರಬೇಕು. ನಾಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 40 ಆಗಿರಬಾರ್ದು. ಡಸ್ ನಾಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 40 ಆಗಿರಬಾರ್ದು. ಓಕೆ, ಸೊ ಎಕ್ಸಿಗೆ ವ್ಯಾಲ್ಯೂ ತೊಗೋತಿರಲ್ಲ, ಅದನ್ನು ಸ್ಕ್ವೇರ್ ಮಾಡಿದರೆ ಲೆಸ್ ದ್ಯಾನ್ 40 ಆಗಿರಬೇಕು. ಸೊ ಯಾವುದೆಲ್ಲ ಆಗ್ಬೋದು ಚೆಕ್ ಮಾಡೋಣ. ಎಕ್ಸ್ ಆ್ಯಂಡ್ ಎಕ್ಸ್ ಸ್ಕ್ವೇರ್. ಸೊ ಈಗ ಎಕ್ಸಿಗೆ 1 ಅಂತ ತೊಗೋತೀನಿ. ಎಕ್ಸ್ ಈಕ್ವಲ್ ಟು 1 ಅಂತ ತೊಗೊಂಡ್ರೆ ಎಕ್ಸ್ ಸ್ಕ್ವೇರಿಗೆ ಅದು 1 ಆಗುತ್ತೆ. ವೆನ್ ಎಕ್ಸ್ ಈಕ್ವಲ್ ಟು 2 ಎಕ್ಸ್ ಸ್ಕ್ವೇರ್ ಈಸ್ 4. ವೆನ್ ಎಕ್ಸ್ ಈಕ್ವಲ್ ಟು 3 ಎಕ್ಸ್ ಸ್ಕ್ವೇರ್ ಈಸ್ 9. ವೆನ್ ಎಕ್ಸ್ ಈಕ್ವಲ್ ಟು 4 ದೆನ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 16. ವೆನ್ ಎಕ್ಸ್ ಈಕ್ವಲ್ ಟು 5 ದೆನ್ ಎಕ್ಸ್ ಸ್ಕ್ವೇರ್ ಈಸ್ 25. ವೆನ್ ಎಕ್ಸ್ ಈಕ್ವಲ್ ಟು 6 ದೆನ್ ಎಕ್ಸ್ ಸ್ಕ್ವೇರ್ ಈಸ್ 36. When x equal to 7, then x square is 49. So this is greater than 40 ಆಯಿತು. x ಇದು 49 ಇದೆಯಲ್ಲ, ದಿಸ್ ಒನ್ ಈಸ್ ಗ್ರೇಟರ್ ದ್ಯಾನ್ 40 ಆಗಿದೆ. ಬಟ್ ಅವ್ರ ಕಂಡೀಷನ್ಸ್ ಏನು ಕೊಟ್ಟಿರೋದು, ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಲೆಸ್ ದ್ಯಾನ್ 40 ಇರಬೇಕು. ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಓಕೆ, ಓನ್ಲಿ ದಿಸ್ ಮಚ್ ಗೊತ್ತಾಯ್ತಲ್ಲ. ಸೊ ಇದನ್ನು ರೋಸ್ಟರ್ ಫಾರ್ಮಲ್ಲಿ ಬರಿಬೇಕು ಅಂತ ಹೇಳಿದ್ರೆ, ಸೊ ಇನ್ಸೈಡ್ ದಿ ಫ್ಲವರ್ ಬ್ರ್ಯಾಕೆಟಲ್ಲಿ 1 2 3 4 5 6 ಇಷ್ಟೇ ಗೊತ್ತಾಯ್ತಲ್ಲ. ಹೀಗೆ ದಿಸ್ ಇಸ್ ದ ರೋಸ್ಟರ್ ಫಾರ್ಮಲ್ಲಿ ಬರೆಯೋದು. ಸೊಲ್ಯೂಷನ್ ಫಾರ್ ಸೆಕೆಂಡ್ ಪ್ರಾಬ್ಲಮ್. ದಿ ರಿಕ್ವೈರ್ಡ್ ನಂಬರ್ಸ್ ಆರ್ 1 2 3 4 5 6. ದೀಸ್ ಆರ್ ದಿ ಪಾಸಿಟಿವ್ ಇಂಟೀಜರ್ಸ್, ಅಂದರೆ ನ್ಯಾಚುರಲ್ ನಂಬರ್ಸ್ ಆರ್ ಕೌಂಟಿಂಗ್ ನಂಬರ್ಸ್. ಸೊ ದಿ ಗಿವನ್ ಸೆಟ್ ಇನ್ ದಿ ರೋಸ್ಟರ್ ಫಾರ್ಮ್ ಈಸ್, ರೋಸ್ಟರ್ ಫಾರ್ಮಲ್ಲಿ ಬರಿಬೇಕಾದ್ರೆ ಇನ್ಸೈಡ್ ದಿ ಫ್ಲವರ್ ಬ್ರ್ಯಾಕೆಟಲ್ಲಿ ಬರಿಬೇಕು. 1 2 3 1 2 3 4 5 6. ಓಕೆ, ಥ್ಯಾಂಕ್ ಯು ಸೋ ಮಚ್.